ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಭಾರತದಲ್ಲಿ ಗ್ಯಾಸ್ ಟ್ರಬಲ್ ಸ್ಟಾರ್ಟ್ ಆಗಿರೋದು. ಮೈಸೂರಿನ ಗ್ಯಾಸ್ ರಿಫಿಲ್ ಘಟಕದ ಮೇಲೂ ಕೂಡ ಪರಿಣಾಮ ಬೀರಿದೆ. ನಿತ್ಯವೂ 130 ಲೋಡ್ ಗ್ಯಾಸ್ ಸರಬರಾಜು ಮಾಡ್ತಾ ಇದ್ದಂಥ ಘಟಕ ಇದು. ಯುದ್ಧದಿಂದಾಗಿ ಪ್ರತಿದಿನವೂ ಗ್ಯಾಸ್ ಉತ್ಪಾದನೆಯಲ್ಲಿ ಕಡಿಮೆಯಾಗ್ತಾ ಇದೆ. 130 ಲೋಡ್ ಬರ್ತಾ ಇತ್ತು, 30 ಲೋಡ್ ಕಮರ್ಷಿಯಲ್ ಗ್ಯಾಸ್ ಸಪ್ಲೈ ಆಗ್ತಾ ಇತ್ತು. ಸದ್ಯ ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ನಿಲ್ಲಿಸಿದೆ ಘಟಕ. ಕೇವಲ ಡೊಮೆಸ್ಟಿಕ್ ಅಂದ್ರೆ ಗೃಹ ಬಳಕೆಯ ಸಿಲಿಂಡರ್ ಮಾತ್ರ ತುಂಬಿಸ್ತಾ ಇದ್ದಾರೆ ಸಿಬ್ಬಂದಿ. ಈ ಘಟಕದಿಂದ ಬೆಂಗಳೂರು, ಮಂಡ್ಯ, ಚಾಮರಾಜನಗರ, ತಮಿಳುನಾಡು, ಕೇರಳ ಇಲ್ಲಿಗೆಲ್ಲ ಪೂರೈಕೆ ಆಗ್ತಾ ಇತ್ತು ಗ್ಯಾಸ್ ಸಿಲಿಂಡರ್ಸ್. ಇಲ್ಲಿಂದ ನಮ್ಮ ಪ್ರತಿನಿಧಿ ಮಧುಸೂದನ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಪ್ರಸ್ತುತ ಯುದ್ಧದ ಎಫೆಕ್ಟ್ ದಿನೇ ದಿನೇ ದೇಶದ ಮೇಲೆ ಆಗ್ತಾ ಇರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಪೆಟ್ರೋಲಿಯಂ ಪದಾರ್ಥಗಳ ಮೇಲೆ ಈಗ ಒಂದು ರೀತಿಯ ಆತಂಕಗಳು ಸೃಷ್ಟಿಯಾಗ್ತಾ ಇದೆ. ಮುಖ್ಯವಾಗಿ ಈಗಾಗಲೇ 3-4 ದಿನಗಳಿಂದ ಗ್ಯಾಸ್ನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಪ್ರತಿ ಹೋಟೆಲ್ ಉದ್ಯಮ ಈಗ ಇದಕ್ಕೆ ತುತ್ತಾಗಿರ್ತಕ್ಕಂಥದ್ದು. ನಾವೀಗ ಮೈಸೂರಿನಲ್ಲಿರ್ತಕ್ಕಂಥ ಗ್ಯಾಸ್ ರೀಫಿಲ್ಲಿಂಗ್ ಸ್ಟೇಷನ್ಗಳೇನಿವೆ ಅಲ್ಲಿದ್ದೀವಿ. ನೀವಿಲ್ಲಿ ಗಮನಿಸಬಹುದು, ಮೈಸೂರಿನ ಹೆಬ್ಬಾಳು ಕೈಗಾರಿಕಾ ಪ್ರದೇಶದಲ್ಲಿರ್ತಕ್ಕಂಥ HP ಗ್ಯಾಸ್ ಏನಿದೆ ಇಲ್ಲಿನ ರೀಫಿಲ್ಲಿಂಗ್ ಸ್ಟೇಷನ್ನಲ್ಲಿ ನಾವಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ಪೈಪ್ನ ಮೂಲಕವಾಗಿ ಬರುವಂತಹ ಗ್ಯಾಸ್ ಏನಿರುತ್ತೆ ಅದು ಸಂಪೂರ್ಣವಾಗಿ ಮೈಸೂರು, ಬೆಂಗಳೂರು, ಪಕ್ಕದ ರಾಜ್ಯವಾದಂಥ ಕೇರಳ ಮತ್ತು ತಮಿಳುನಾಡುಗಳಿಗೆ ಫಿಲ್ ಆಗಿ ಲಾರಿಗಳಲ್ಲಿ ಲೋಡ್ ಆಗಿ ಹೋಗುತ್ತೆ. ಅಂತಹ ಒಂದು ರೀಫಿಲ್ಲಿಂಗ್ ಸ್ಟೇಷನ್ನಲ್ಲಿ ಇರ್ತಕ್ಕಂಥದ್ದು. ಸರಿಸುಮಾರು ಪ್ರತಿನಿತ್ಯ 120ಕ್ಕೂ ಹೆಚ್ಚು ಲಾರಿಗಳು ಇಲ್ಲಿಂದ ಲೋಡ್ ಆಗಿ ಗ್ಯಾಸ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ವು. ಅದರಲ್ಲೂ ಏನು ಸರ್ಕಾರದ ಕಟ್ಟುನಿಟ್ಟಿನ ಆದೇಶ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಕೊಡ್ತಾ ಇಲ್ಲ. ಕೇವಲ ಡೊಮೆಸ್ಟಿಕ್ ಸಿಲಿಂಡರ್ಗಳಷ್ಟೇ ಕೂಡ ಇಲ್ಲಿಂದ ಸರಬರಾಜು ಆಗ್ತಾ ಇರ್ತಕ್ಕಂಥದ್ದು. ಬನ್ನಿ, ಯಾವ ರೀತಿಯಾಗಿ ಇಲ್ಲಿ ರೀಫಿಲ್ ಆಗುತ್ತೆ ಅದನ್ನು ಕೂಡ ನಾನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ನೋಡ್ಬೋದು, ಏನು ರಾಶಿ ಸಿಲಿಂಡರ್ಗಳು ಇಲ್ಲಿ ಇರ್ತಕ್ಕಂಥದ್ದನ್ನು ಒಂದು ಪ್ಲಾಂಟ್ನಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ಗಳಿವೆ, ಅದೇ ರೀತಿಯಾಗಿ ಮತ್ತೊಂದು ಪ್ಲಾಂಟ್ನಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳು ಇರ್ತಕ್ಕಂಥದ್ದು. ರಿಫಿಲ್ ಆಗ್ತಾ ಇರ್ತಕ್ಕಂಥ ಪ್ರಕ್ರಿಯೆ ಕೂಡ ನೀವು ಇಲ್ಲಿ ಗಮನಿಸ್ಬೋದು. ಅಂದರೆ ಹಾಸನದಿಂದ ನೇರವಾಗಿ ಪೈಪ್ಲೈನ್ನಲ್ಲಿ ಬರುವಂಥ ಗ್ಯಾಸ್ ಏನಿದೆ ಆ ಒಂದು ಗ್ಯಾಸ್ಗಳನ್ನು ಸಿಲಿಂಡರ್ಗಳಿಗೆ ತುಂಬಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಪ್ರತಿನಿತ್ಯವೂ ಕೂಡ ಈ ಒಂದು ಪ್ಲಾಂಟ್ನಲ್ಲಿ 120ಕ್ಕೂ ಹೆಚ್ಚು ಲಾರಿಗಳಿಗೆ ಗ್ಯಾಸ್ಗಳನ್ನು ಫಿಲ್ ಮಾಡಿ ಕಳಿಸ್ತಾರೆ. ಆ ಕಳಿಸುವಂಥ ಪ್ರಕ್ರಿಯೆಗಳು ಅಂದರೆ ಸಾಲಾಗಿ ಏನು ಪೈಪ್ಲೈನಿಂದ ಬರುವಂತಹ ಗ್ಯಾಸ್ ಏನಿರುತ್ತೆ ಆ ಗ್ಯಾಸ್ಗಳನ್ನು ರೀಫಿಲ್ಲಿಂಗ್ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಸದ್ಯಕ್ಕೆ ಇಲ್ಲೆಲ್ಲವೂ ಕೂಡ ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನಷ್ಟೇ ಕೂಡ ರೀಫಿಲ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸ್ಬೋದು ಸಿಬ್ಬಂದಿಗಳು ಯಾವ ರೀತಿಯಾಗಿ ರೀಫಿಲ್ಲನ್ನು ಮಾಡ್ತಿದ್ದಾರೆ ಅಂತೇಳಿ. ಇದು ಒಂದು ಪ್ಲಾಂಟ್ನ ಕತೆ. ಆದರೆ ಈ ಒಂದು ಪ್ಲಾಂಟ್ನಲ್ಲಿ ಎಲ್ಲವೂ ಕೂಡ ಡೊಮೆಸ್ಟಿಕ್ ಇದೆ. ನೀವು ಇನ್ನು ಮತ್ತೊಂದು ಪ್ಲಾಂಟನ್ನು ದೂರದಲ್ಲಿ ನೋಡುವಂಥ ಪ್ರಕ್ರಿಯೆಯನ್ನು ಗಮನಿಸ್ಬೋದು ದೃಶ್ಯಾವಳಿಗಳಲ್ಲಿ. ಅಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳಿವೆ. ಆ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಕೂಡ ಇಲ್ಲಿ ಫಿಲ್ ಮಾಡಿ ಕಳಿಸಿದ್ರು. ಪ್ರತಿನಿತ್ಯ ಈ ಒಂದು ಸ್ಪಾಟ್ನಿಂದ 120ಕ್ಕೂ ಹೆಚ್ಚು ಲಾರಿಗಳೇನು ಹೋಗ್ತಾ ಇದ್ವು. ಆ 120 ಲಾರಿಗಳ ಪೈಕಿ ಸುಮಾರು 25ರಿಂದ 30 ಲಾರಿಗಳು ಕಮರ್ಷಿಯಲ್ ಸಿಲಿಂಡರ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ವು. ಆದರೆ ಈಗ ಸಂಪೂರ್ಣವಾಗಿ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಸ್ಟಾಪ್ ಮಾಡಿದರೆ ಅವುಗಳ ಮೇಲೆ ನಿರ್ಬಂಧಗಳು ಜಾಸ್ತಿ ಆಗಿದೆ. ಅಗತ್ಯ ಬಿದ್ದಂಥ ಸಂದರ್ಭಗಳಲ್ಲಿ, ಅದರಲ್ಲೂ ಕೂಡ ಆಸ್ಪತ್ರೆಗಳಿಗೆ, ಹಾಸ್ಟೆಲ್ಗಳಿಗೆ, ಈ ಸರ್ಕಾರಿ ಸಂಸ್ಥೆಗಳೇನಿವೆ ಅವುಗಳಿಗೆ ಬೇಕಾಗಿರ್ತಕ್ಕಂತಹ ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಒದಗಿಸುವ ನಿಟ್ಟಿನಲ್ಲಿ 2ರಿಂದ 3 ಲಾರಿಗಳನ್ನು ನಿತ್ಯ ಅಷ್ಟೇ ಕೂಡ ಬಿಟ್ಟು ಕಳಿಸ್ತಾ ಇರುವಂತಹ ಒಂದು ಕೆಲಸವನ್ನು ಕೂಡ ಇಲ್ಲಿ ನಾವಿಲ್ಲಿ ಗಮನಿಸಬಹುದಾಗುತ್ತೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.